ಸ್ನೇಹಿತರೆ, ಹಳೆಯ ವೋಟರ್ ಐಡಿ ಇನ್ಮೇಲಿಂದ ನಡೆಯೋಲ್ಲ. ರಾಜ್ಯದಲ್ಲಿ SIR ಪ್ರಕ್ರಿಯೆ ನಡೀತಾ ಇದೆ, ಇದು ನಿಮಗೆ ಗೊತ್ತಿದೆ. ಇನ್ನು ವೋಟರ್ ಐಡಿಗೆ ಮತ್ತು ಗೃಹಲಕ್ಷ್ಮಿ ಯೋಜನೆಗೆ ಏನ್ ಸಂಬಂಧ? ಗೃಹಲಕ್ಷ್ಮಿ ಯೋಜನೆ ಇನ್ಮೇಲಿಂದ ಬರೋದಿಲ್ಲ, ಈ ವೋಟರ್ ಐಡಿ ಹೊಸದಾಗಿ ಮಾಡಿಸ್ಲಿಲ್ಲ ಅಂತ ಸಾಕಷ್ಟು ಕಡೆ ನೀವು ನ್ಯೂಸ್ ಗಳನ್ನ ಕೇಳ್ತಾ ಇದ್ರಿ. ಸೊ ಹಾಗಾದ್ರೆ ಈ ವೋಟರ್ ಐಡಿಗೆ, ಗೃಹಲಕ್ಷ್ಮಿ ಯೋಜನೆಗೆ ಮತ್ತು ಈ SIR ಪ್ರಕ್ರಿಯೆ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ಒಂದಿಷ್ಟು ತಿಳ್ಕೊಳ್ತಾ ಹೋಗೋಣ. ಅದ್ರ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ಅನ್ನ ನಾನು ಹೇಳ್ತೀನೋ ಇಲ್ವೋ ಗೊತ್ತಿಲ್ಲ. ಯಾಕಂದ್ರೆ ಅದಕ್ಕೆ ನನಗೆ ಎಷ್ಟು ತಿಳಿದಿದ್ದು ಅದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಯಾಕಂದ್ರೆ ಇದನ್ನ ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಭಾರತೀಯರು ಮತ್ತು ನಾವು ಎಲ್ಲಿ ಇದೀವಿ, ನಾವು ಇಲ್ಲಿಯವರೇ ನಾವು ವಾಸಸ್ಥಳ ನಮ್ದಿದೆ ಅನ್ನುವಂತಹ ಕನ್ಫರ್ಮ್ಗೋಸ್ಕರ ಚುನಾವಣೆ ಆಯೋಗ ಈ ಒಂದು SIR ಪ್ರಕ್ರಿಯೆಯನ್ನ ಸ್ಟಾರ್ಟ್ ಮಾಡಿದೆ. ಈ SIR ಪ್ರಕ್ರಿಯೆ ಯಾಕೆ ಪ್ರಾರಂಭ ಮಾಡಿತು ಅನ್ನುವಂಥದ್ದು ಇದು ಒಂದು ಕಾರಣ. ಆದ್ರೆ ಬಾಂಗ್ಲಾದೇಶಿಯ ನುಸುರುಕೋರರು ಜೊತೆಗೆ ಹೊರದೇಶಿಯರು ಏನ್ ಮಾಡ್ತಿದ್ದಾರೆ, ಭಾರತಕ್ಕೆ ಅವರು ಪರ್ಮಿಷನ್ ತೆಗೆದುಕೊಂಡು ಈಗ ಪಾಸ್ಪೋರ್ಟ್ ಮುಖಾಂತರ ಫ್ಲೈಟ್ ನಲ್ಲಿ ಬರ್ತಾರೆ ಅಥವಾ ಇನ್ನಿತರ ಮುಖಾಂತರ ಬರ್ತಾರೆ. ಒಟ್ಟಾರೆಯಾಗಿ ಒಂದು ಪರ್ಮಿಷನ್ ಲೆಟರ್ ಅವ್ರ ಹತ್ರ ಇರುತ್ತೆ. ಆದ್ರೆ ನಮ್ಮ ಭಾರತಕ್ಕೆ ಯಾವುದೇ ಒಂದು ಪರ್ಮಿಷನ್ ಇಲ್ಲದೆ ತಂತಿ ಬೇಲಿಯನ್ನ ಕಟ್ ಮಾಡಿ ನುಸುರುಕೋರರ ತರ ಬರ್ತಾರಲ್ವಾ, ಆ ರೀತಿ ಬಾಂಗ್ಲಾದೇಶಿಯರು ಬಂದಿದ್ದಾರೆ. ಸುಮಾರು 60 ಲಕ್ಷಕ್ಕಿಂತ ಹೆಚ್ಚಿನ ಒಂದು ಬಾಂಗ್ಲಾದೇಶಿಯರು ಅಂತ ಕರಿಬಹುದು ಪಶ್ಚಿಮ ಬಂಗಾಳದಲ್ಲಿ ಸಿಕ್ಕಿದ್ರು. ಈ ಚುನಾವಣೆ ಆಯೋಗ ಅಲ್ಲಿಯೂ ಕೂಡ SIR ಪ್ರಕ್ರಿಯೆ ನಡೆದಿತ್ತು. ಹೀಗಾಗಿ ಅಲ್ಲಿ ದೀದಿಯ ಆಡಳಿತ ಸಂಪೂರ್ಣವಾಗಿ ನೆಲಕ್ಕುರುಳಿದು ಬಿಡ್ತು. ಈ ರೀತಿ ಸಾಕಷ್ಟು ರಾಜ್ಯಗಳಲ್ಲಿ ಇಂತಹ ಒಂದು ಪ್ರಜೆಗಳಿದ್ದಾರೆ. ನಮ್ಮ ಭಾರತೀಯರೇ ಅಲ್ಲ, ಆದ್ರೆ ಆಧಾರ್ ಕಾರ್ಡು, ಅವರ ವೋಟರ್ ಐಡಿ, ಇಲ್ಲಿಯ ಗುರುತುಗಳನ್ನ ಹೊಂದಿದ್ದಾರೆ. ಇನ್ನು ನೀವು 10 ರಿಂದ 15 ವರ್ಷದ ಹಿಂದೆ ಎಲ್ಲಿ ವಾಸವಾಗಿದ್ದೀರಿ ಅನ್ನುವಂಥದ್ದನ್ನ ಈ SIR ಪ್ರಕ್ರಿಯೆ ಮುಖಾಂತರ ಸರ್ಕಾರ ಕನ್ಫರ್ಮ್ ಮಾಡ್ತಾ ಇದೆ. ಹೌದು, ಈಗ 2026 ಈಗ ಈ ಸಂದರ್ಭದಲ್ಲಿ 2002ರಲ್ಲಿ ನೀವು ಎಲ್ಲಿ ವಾಸವಾಗಿದ್ದೀರಿ ಅಂತಕ್ಕಂಥದ್ದನ್ನು ಕೂಡ ಕೇಳಬಹುದು. ಅದಕ್ಕಾಗಿ ಆ ಎಲ್ಲ ಡೀಟೇಲ್ಸ್ ಗಳನ್ನು ಕೂಡ ನೀವು ಈ ಸಂದರ್ಭದಲ್ಲಿ ಆ SIR ಫಾರ್ಮ್ ನಲ್ಲಿ ಫಿಲ್ಅಪ್ ಮಾಡಿ ಆ BLOಗಳಿಗೆ ಕೊಡ್ಬೇಕಾಗತ್ತೆ. ಇದರಿಂದ ಏನಾಗತ್ತೆ, ನೀವು ಇಲ್ಲಿಯವರೇ ನಮ್ಮ ಭಾರತೀಯರು ಮತ್ತು ನೀವು ಇಲ್ಲಿಯೇ ವಾಸವಾಗಿದ್ರಿ ಅಥವಾ ನೀವು ಒಂದು ಸ್ಥಳದಿಂದ ಒಂದು ಸ್ಥಳಕ್ಕೆ ವಲಸಿ ಹೋಗಿದ್ರೆ, ಸೊ ಆ ಸ್ಥಳದಲ್ಲಿ ಮೊದಲು ಇದ್ರಿ, ಈಗ ಈ ಸ್ಥಳದಲ್ಲಿ ಇದ್ದೀರಿ ಅನ್ನುವಂಥದ್ದು ಕೂಡ ಚುನಾವಣೆ ಆಯೋಗ ಕನ್ಫರ್ಮ್ ಮಾಡತ್ತೆ. ಅಥವಾ ಬೇರೆ ರಾಜ್ಯದಲ್ಲಿದ್ರಿ, ಈಗ ಇಲ್ಲಿ ಬಂದು ಬಹಳ ವರ್ಷನೇ ಆಯ್ತು, ಸೊ ಹೀಗಾಗಿ ಮೊದಲು ಅಲ್ಲಿಯ ವೋಟರ್ ಐಡಿಗಳಿದ್ವು, ಈಗ ಇಲ್ಲಿಯ ವೋಟರ್ ಐಡಿಗಳಿದ್ದಾವೆ. ಸೊ ಈ ರೀತಿನೂ ಕೂಡ ಕನ್ಫರ್ಮ್ ಆಗುತ್ತೆ. ಜೊತೆಗೆ ಈಗ ಬಾಂಗ್ಲಾದೇಶಿಯರು ಹೇಗೆ ಸಿಕ್ಬಿದ್ರು ಅಂದ್ರೆ, 20 ವಯಸ್ಸಿನ ಮಗ ಇದ್ರೆ 30 ವಯಸ್ಸಿನ ತಂದೆ ಇದ್ದು ಬಿಡ್ತಾನೆ. ವಯಸ್ಸಿನಲ್ಲಿನೂ ಕೂಡ ಹೇರಾಪೇರು. ನೀವು ಇಲ್ಲೇ ಕನ್ಫ್ಯೂಸ್ ಆಗ್ಬಹುದು, ತಿಳ್ಕೊಳ್ಳಿ. ತಂದೆಯ ವಯಸ್ಸು 30 ಅಂತ ಇದ್ರೆ ಮಗನ ಹೆಸರು 20. 10 ವರ್ಷದಲ್ಲಿ ಆತ ಒಂದು ಮಗುವನ್ನ ಹುಟ್ಟಿಸ್ಬಿಟ್ಟಿದ್ದ. ಸೊ ಈ ರೀತಿಯಾಗಿ ಬಾಂಗ್ಲಾದೇಶದಲ್ಲಿ ವಯಸ್ಸಿನ ಮುಖಾಂತರ ಈ SIR ಪ್ರಕ್ರಿಯೆಯಲ್ಲಿ ಬಾಂಗ್ಲಾದೇಶಿಯರು ಅನ್ನುವಂಥದ್ದು ಕನ್ಫರ್ಮ್ ಆಗ್ಬಿಡ್ತು. ಈ ರೀತಿ ಚುನಾವಣೆ ಆಯೋಗ ಎಲ್ಲ ವಯಸ್ಕರರ ಬಗ್ಗೆ ತಿಳ್ಕೊಂಡು ಈ ವೋಟರ್ ಐಡಿಯ ಬಗ್ಗೆ ಒಂದು SIR ಪ್ರಕ್ರಿಯೆ ಪ್ರಾರಂಭಿಸಿ ಇದರೆಲ್ಲದರ ಬಗ್ಗೆ ಒಂದು ಚರ್ಚೆ ಮಾಡ್ತಾ ಇದೆ. ಮಾಹಿತಿಯನ್ನ ಕಲೆಕ್ಟ್ ಮಾಡಿಕೊಂಡು ಯಾರು ಎಲ್ಲಿಯವರು ಅನ್ನುವಂಥದ್ದು ಕನ್ಫರ್ಮ್ ಮಾಡ್ತಾ ಇದೆ. ಜೊತೆಗೆ ಮೃತಪಟ್ಟವರ ಹೆಸರನ್ನ ಈ ವೋಟರ್ ಲಿಸ್ಟ್ ನಿಂದ ತೆಗೆದಾಕ್ತಾ ಇದೆ. ಫೇಕ್ ಡಾಕ್ಯುಮೆಂಟ್ಸ್ ಗಳಿಂದ ವೋಟರ್ ಐಡಿ ಮಾಡಿಸ್ಕೊಂಡಂತವ್ರನ್ನು ಕೂಡ ತೆಗೆದಾಕ್ತಾ ಇದೆ. ಜೊತೆಗೆ ನಿಮ್ಮ ಹೆಸರಿನಲ್ಲಿ ಏನಾದ್ರೂ ಏರುಪೇರು ತಿದ್ದುಪಡಿ ಮಾಡೋದಿದ್ರು ಸಹಿತ ಈ SIR ಪ್ರಕ್ರಿಯೆಯಲ್ಲಿ ಬದಲಾವಣೆಗಳನ್ನ ನೀವು ಮಾಡ್ಕೊಳ್ಬಹುದು. ಆ ಫಾರ್ಮ್ ನಲ್ಲಿ ನಿಮ್ಮ ತಂದೆ ಹೆಸರು, ನಿಮ್ಮ ಹೆಸರು, ನಿಮ್ಮ ಹೆಂಡತಿಯ ಹೆಸರು ಇದೆಲ್ಲವೂ ಕೂಡ ಇರುತ್ತೆ. ಅಲ್ಲಿ ನೀವು ಫಾರ್ಮ್ ಅನ್ನ ಫಿಲ್ಅಪ್ ಮಾಡಿ BLOಗಳಿಗೆ ಕೊಡಬಹುದು, ಅದು ಕನ್ಫರ್ಮ್ ಆಗತ್ತೆ. ಈ ರೀತಿ ನೀವು ಚುನಾವಣೆ ಆಯೋಗದ ಮುಖಾಂತರ SIR ಪ್ರಕ್ರಿಯೆಯಲ್ಲಿ ಮಾಹಿತಿಯನ್ನ ಅವ್ರಿಗೆ ಕೊಡ್ಬೇಕು. ಅವ್ರು ಬಂದಾಗ ಸಹಕರಿಸಬೇಕು ಆಗತ್ತೆ. ಯಾಕಂದ್ರೆ ಅದು ಒಂದು ಸರ್ಕಾರದಿಂದ ಮಾಡ್ತಕ್ಕಂತಹ, ಚುನಾವಣೆ ಆಯೋಗ ಮಾಡ್ತಕ್ಕಂತಹ ಒಂದು ಕೆಲಸ. ಅದಕ್ಕೆ ನಾವು ಸಹಕರಿಸಬೇಕಾಗತ್ತೆ. ಪ್ರತಿಯೊಬ್ಬ ನಮ್ಮ ಭಾರತೀಯ ಪ್ರಜೆನೂ ಕೂಡ ಸಹಕರಿಸಬೇಕು. ಇನ್ನು ಈ ವೋಟರ್ ಐಡಿಗಳನ್ನ ಗೃಹಲಕ್ಷ್ಮಿ ಯೋಜನೆಯ ಅರ್ಜಿ ಸಲ್ಲಿಸುವಾಗ ಕೇಳುವಂತಹ ಸಾಧ್ಯತೆ ಇದೆ. ಗೃಹಲಕ್ಷ್ಮಿ ಯೋಜನೆಗೆ ಮತ್ತು ವೋಟರ್ ಐಡಿಗೆ ಏನ್ ಲಿಂಕ್ ಇದೆ ಅಂತ ಹೇಳಬಹುದು ನಿಮ್ಗೆ. ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸುವಾಗ ಈಗ ಅಂಗನವಾಡಿ ಕೇಂದ್ರಗಳಲ್ಲಿ ಅರ್ಜಿ ಸಲ್ಲಿಸ್ಕೊಳ್ತಾ ಇದ್ದಾರೆ. ಅದಕ್ಕಾಗಿ ಈ ಅಂಗನವಾಡಿ ಕೇಂದ್ರಗಳಲ್ಲಿ ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಡಾಕ್ಯುಮೆಂಟ್ಸ್ ತೆಗೆದುಕೊಂಡ್ರು. ಈಗ ಕರ್ನಾಟಕ ಒನ್, ಗ್ರಾಮ ಒನ್, ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಒಂದು ಅರ್ಜಿ ಫಾರ್ಮ್ ಅನ್ನ ತೆಗೆದುಕೊಂಡು ಆ ಅರ್ಜಿ ಫಾರ್ಮ್ ಅಲ್ಲಿ ಸಂಪೂರ್ಣ ಮಾಹಿತಿಯನ್ನ ಭರ್ತಿ ಮಾಡಿ, ಜೊತೆಗೆ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಅನ್ನ ಅಟ್ಯಾಚ್ ಮಾಡಿ
ನೀವು ಅಂಗನವಾಡಿ ಕೇಂದ್ರಗಳಲ್ಲಿ ಕೊಡಬೇಕಂತೆ. ಸೊ ಈ ರೀತಿ ಹೊಸ ರೂಲ್ಸ್ ಗಳನ್ನ ತಂದಿದ್ದಾರೆ. ಜೊತೆಗೇನೆ ನಿಮ್ಮ ವೋಟರ್ ಐ ಡಿ ಕೇಳುವಂತಹ ಸಾಧ್ಯತೆ ಇದೆ, ವಾಸಸ್ಥಳ ಪ್ರಮಾಣ ಪತ್ರ ಕೇಳುವಂತಹ ಸಾಧ್ಯತೆ ಇದೆ. ಸೊ ಈ ವೋಟರ್ ಐ ಡಿ ಯಾಕೆ ಕೇಳ್ತಾರಪ್ಪ ಅಂದ್ರೆ ನಿಮ್ಮ ಹೆಸರು ಕೂಡ ಅದರಲ್ಲಿ ಸೇಮ್ ಇರಬೇಕು ಮತ್ತು ನೀವು ಇಲ್ಲಿಯವರೇ ಅನ್ನುವಂಥದ್ದು ಕೂಡ ಕನ್ಫರ್ಮ್ ಆಗತ್ತೆ. ಜೊತೆಗೆ ವಾಸಸ್ಥಳ ಪ್ರಮಾಣ ಪತ್ರ ಕೇಳೋದ್ರಿಂದ ನಿಮ್ಮ ಮನೆಯಲ್ಲಿ 2 ಅಥವಾ 3 ರೇಷನ್ ಕಾರ್ಡ್ಗಳಿದ್ರೆ ಅದರ ಬಗ್ಗೆನೂ ಕೂಡ ಮಾಹಿತಿ ಸರ್ಕಾರಕ್ಕೆ ಹೋಗುತ್ತೆ. ಈಗ ಒಂದು ರೇಷನ್ ಕಾರ್ಡ್ ಮನೆಯಲ್ಲಿ ಇರುತ್ತೆ, ಅವ್ರು ಹೋಗಿ ಒಂದೇ ಒಂದು ವಾಸಸ್ಥಳ ಪ್ರಮಾಣ ಪತ್ರವನ್ನ ಕೊಟ್ಟು ಬರ್ತಾರೆ, ಅರ್ಜಿ ಕಂಪ್ಲೀಟ್ ಆಗತ್ತೆ. ಇನ್ನು 2 ರೇಷನ್ ಕಾರ್ಡ್ಗಳನ್ನ ಒಂದೇ ಮನೆಯಲ್ಲಿ ಹೊಂದಿರ್ತಾರೆ, ಅವ್ರೇನ್ ಮಾಡ್ಬೇಕಾಗತ್ತೆ, ಒಂದು ರೇಷನ್ ಕಾರ್ಡ್ಗೆ ಅದೇ ವಾಸಸ್ಥಳ ಪ್ರಮಾಣ ಪತ್ರ ಹೋಗಿ ಕೊಡಬೇಕು, ಇನ್ನೊಂದು ರೇಷನ್ ಕಾರ್ಡ್ಗಳು ಕೂಡ ಅದೇ ವಾಸಸ್ಥಳ ಪ್ರಮಾಣ ಪತ್ರವನ್ನ ಹೋಗಿ ಕೊಡಬೇಕು. ಇದರಿಂದಾಗಿ ಏನಾಗತ್ತೆ, ಒಂದೇ ಮನೆಯಲ್ಲಿದ್ದಾರೆ ಆದ್ರೆ ಬೇರೆ ಬೇರೆ ರೇಷನ್ ಕಾರ್ಡ್ ಅನ್ನ ಮಾಡಿಸ್ಕೊಂಡಿದ್ದಾರೆ, ಇದ್ರ ಬಗ್ಗೆ ಕನ್ಫರ್ಮ್ ಸರ್ಕಾರಕ್ಕೆ ತಿಳಿಯುತ್ತೆ. ಅದಕ್ಕಾಗಿ ನಿಮ್ಮ ರೇಷನ್ ಕಾರ್ಡ್ ಅನ್ನ ರದ್ದು ಮಾಡ್ಲಿಕ್ಕೆ ಸರ್ಕಾರ ಈ ರೀತಿ ವರ್ಕೌಟ್ ಮಾಡ್ತಾ ಇದೆ ಅಂತ ಹೇಳಬಹುದು. ವಾಸಸ್ಥಳ ಪ್ರಮಾಣ ಪತ್ರ ಇದಕ್ಕೆ ಕೇಳ್ತಾ ಇದ್ದಾರೆ. ಸದ್ಯಕ್ಕೆ ನಿಮಗೆ ಕನ್ಫರ್ಮ್ ಈಗ ಡಾಕ್ಯುಮೆಂಟ್ಸ್ ಗಳನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಕೊಡಬಹುದಾಗಿತ್ತು, ಅದರ ಜೊತೆಗೆ ಈಗ ಅಂಗನವಾಡಿ ಕೇಂದ್ರಗಳಲ್ಲಿ ಕೊಡಬೇಕಂತ ಹೇಳಿದ್ದಾರೆ. ಸೊ ಅದರ ಬಗ್ಗೆ ನೀವು ಯಾರಿಗೆ ಗೊತ್ತಿಲ್ಲ, ಅಂಗನವಾಡಿ ಕೇಂದ್ರಗಳಲ್ಲಿ ಇರ್ತಾವೆ ನಿಮ್ಮ ಅಕ್ಕಪಕ್ಕದಲ್ಲಿ, ಅಲ್ಲಿ ಹೋಗಿ ನೀವು ಚರ್ಚೆ ಮಾಡಬಹುದು. ಆಶಾ ಕಾರ್ಯಕರ್ತೆಯರ ಬಗ್ಗೆ ಭೇಟಿ ಮಾಡಿ ಅವರ ಜೊತೆಗೆ ನೀವು ಚರ್ಚೆ ಮಾಡಿ ಇದನ್ನ ಕನ್ಫರ್ಮ್ ಮಾಡ್ಕೊಳ್ಬಹುದು. ಓಕೆ, ನನಗೆ ತಿಳಿದಿರತಕ್ಕಂತಹ ಮಾಹಿತಿಯನ್ನ ತಿಳಿಸ್ತೀನಿ ಮತ್ತು BLOಗಳ ಜೊತೆಗೆ ಸರಿಯಾಗಿ ವರ್ತನೆ ಮಾಡಿ ಅದು ಏನಿದೆ ಮಾಹಿತಿ ಅದನ್ನ ಸರಿಯಾಗಿ ಫಿಲ್ಅಪ್ ಮಾಡೋರು ಕೊಡಿ. ಮತ್ತೆ ಮುಂದಿನ ದಿನದಲ್ಲಿ ಏನೇ ತಪ್ಪುಗಳಾಗಿದ್ರು ಅದನ್ನ ಸರಿಪಡಿಸ್ಕೊಳ್ಳೋದು ಹೀಗೆ ಚಾನ್ಸ್ ಇದೆ. ಸರಿಯಾಗಿ ಒಂದು ಫಾರ್ಮ್ ಅನ್ನ ಫಿಲ್ಅಪ್ ಮಾಡಿ. ಓಕೆ, ಈ ಇನ್ಫಾರ್ಮೇಶನ್ ನಿಮ್ಗೆ ತಿಳಿಸ್ಬೇಕಾಗಿತ್ತು, ತಿಳಿಸಿದ್ದೇನೆ. ಇದನ್ನ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಕ್ಲಾರಿಫಿಕೇಶನ್ ಸಿಗಲಿ.